ಸ್ಟಾರ್ಟ್ ಕ್ಯಾಮ್ರಾ, ಸೌಂಡ್, ಆಕ್ಷನ್. 1975 ಮಾರ್ಚ್ 17 ಮಯೂರ ಸಿನಿಮಾದ ಕುಸ್ತಿ ಸೀನ್ ನ ಚಿತ್ರೀಕರಣ ನಡೀತಾ ಇರುತ್ತೆ. ಇದೇ ಟೈಮ್ ನಲ್ಲಿ ಅಣ್ಣವರ 5ನೇ ಮಗನಾಗಿ ಲೋಹಿತ್ ಅವರು ಚೆನ್ನೈನ ಹಾಸ್ಪಿಟಲ್ ನಲ್ಲಿ ಎಂಟ್ರಿ ತಗೋತಾರೆ. ಸಿಂಪ್ಲಿಸಿಟಿಗೆ ಇನ್ನೊಂದು ಹೆಸರು ಅಂತ ಏನಾದ್ರೂ ಇದ್ರೆ ಅದು ನಮ್ಮಪ್ಪು. ಪುನೀತ್ ಅಂದಿದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಫ್ಯಾಮಿಲಿ ಆಡಿಯನ್ಸ್. KF ಇಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೌಡ್ ಪುಲ್ಲರ್ ಅಂದ್ರೆ ತಪ್ಪಾಗಲ್ಲ. ಬಹುಶಃ ಸಿಂಪಲ್ ಆಗಿರೋದೇ ಎಷ್ಟು ಕಾಂಪ್ಲೆಕ್ಸ್ ಅಂತ ತೋರ್ಸ್ಕೊಟ್ಟವರು ಇವರು. ತಮ್ಮ ಹತ್ರ ಇದ್ದ ಸ್ಟಾರ್ಡಮ್ಗೆ ಏನ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದಾಗಿತ್ತು. ಪ್ರಾಪರ್ಟಿ, ಕಾರ್ಸ್, ಸೂಪರ್ ಬೈಕ್ಸ್ ಏನ್ ಬೇಕಾದ್ರೂ. ಬಟ್ ಇವರು ಪರ್ಚೇಸ್ ಮಾಡ್ಬೇಕು ಅಂತ ಹೋಗಿದ್ದು ಜನರ ಪ್ರೀತಿ ಮತ್ತೆ ಅಭಿಮಾನನ. ಸೊ ನಾವಿವತ್ತು ನಮ್ ಡಿಕೋಡಿಂಗ್ ಲೆಜೆಂಡ್ ಸೀರೀಸ್ ಅಲ್ಲಿ ಡಿಕೋಡ್ ಮಾಡ್ತಿರುವಂತ ಲೆಜೆಂಡ್ ಬಂದು ಕರ್ನಾಟಕ ರತ್ನ, ರಾಷ್ಟ್ರ ಪ್ರಶಸ್ತಿ ವಿಜೇತ, ನಿಷ್ಕಲ್ಮಶ ನಗುವಿನ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಪ್ರೇಮದ ಕಾಣಿಕೆ ಅನ್ನೋ ಸಿನಿಮಾದ ಮೂಲಕ ಕನ್ನಡದ ಮ್ಯಾಟಿನಿ ಐಡಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಲೋಹಿತ್ ಅವರು KFI ಗೆ ಡೆಬ್ಯೂ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲೇ ಸಿನಿಮಾಗೆ ಬಂದಿದ್ರಿಂದ ಹಿ ಗಾಟ್ ಲಾಟ್ ಆಫ್ ಸ್ಪೇಸ್ ಟು ಲರ್ನ್ ಆಕ್ಟಿಂಗ್. 1981ರಲ್ಲೇನೆ ತಮ್ಮ ಮೊದಲ ಕನ್ನಡ ಸಾಂಗ್ ಅನ್ನ ಲೋಹಿತ್ ಅವರು ಹಾಡ್ತಾರೆ. 1984ರಲ್ಲಿ ವಾಟ್ ದೆನ್ ರಾಮನ್ ಎಂಬ ಒಂದು ಪುಸ್ತಕಾಧಾರಿತ ಫಿಲಂ ಬರುತ್ತೆ, ವಿಚ್ ಈಸ್ ಬೆಟ್ಟದ ಹೂವು, ಸ್ಟೇರಿಂಗ್ ಮಾಸ್ಟರ್ ಪುನೀತ್ ರಾಜ್ಕುಮಾರ್. ನಿನ್ನ ಜೀವನದಲ್ಲಿ ನೀನು ಸಕ್ಸೀಡ್ ಆಗ್ತೀಯ. ಬೆಟ್ಟದ ಹೂವು ಚಿತ್ರದ ರಾಮು ಅನ್ನೋ ಪಾತ್ರದ ಅಭಿನಯಕ್ಕೆ ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಸಿಗುತ್ತೆ. ಅಷ್ಟೇ ಅಲ್ಲ, ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರ ಚಿತ್ರದ ನಟನೆಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಕ್ಯಾಟಗರಿಯಲ್ಲಿ ಸ್ಟೇಟ್ ಅವಾರ್ಡ್ ನು ಪಡ್ಕೋತಾರೆ. ನಮ್ಗೆಲ್ಲ ಚಡ್ಡಿ ಹಾಕಕ್ ಬರ್ದೇ ಇರೋ ಏಜ್ ಅಲ್ಲಿ ಮಾಸ್ಟರ್ ಪುನೀತ್ ಅವರು ನ್ಯಾಷನಲ್ ಅವಾರ್ಡ್ ನ ತಗೊಂಡವರು. 1989ರಲ್ಲಿ ಪರಶುರಾಮ ಅನ್ನೋ ಚಿತ್ರದಲ್ಲಿ ಚೈಲ್ಡ್ ಆಕ್ಟರ್ ಆಗಿ ಅಪ್ಪು ಅನ್ನೋ ಪಾತ್ರವನ್ನ ಮಾಡಿ ಅಲ್ಪ ವಿರಾಮ ಕೊಟ್ಟವರು ತಿರ್ಗಾ ಕಾಣಿಸ್ಕೊಂಡಿದ್ರು. ವೇಟ್, ಈ ಗ್ಯಾಪ್ ಅಲ್ಲಿ ಎಲ್ಲೋಗಿದ್ರು, ಏನ್ ಮಾಡ್ತಿದ್ರು? ಗ್ರಾನೆಟ್, ಡೀಲಿಂಗು, ಚಾಮರಾಜನಗರ, ಏನೇನೋ ನ್ಯೂಸ್ ಗಳಿದೆಲ್ಲ ಗುರು. ಇವತ್ತು ಅದ್ರ ಬಗ್ಗೆನೋ ಮಾತಾಡ್ಬಿಡೋಣ. ಸಾವಿರದ 1993 ನಾವಿಬ್ಬರು ನಮಗಿಬ್ಬರು ಅನ್ನೋ ಫಿಲಂ ಪ್ರೊಡ್ಯೂಸರ್ ಆಗಿ ತಮ್ಮದೇ ಹೋಮ್ ಬ್ಯಾನರ್ ಅಲ್ಲಿ ಆಫ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಜ್ರೇಶ್ವರಿ ಕಂಪನೀಸ್ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕನಾಗಿ ಕೆಲಸಗಳು ಹೇಗ್ ನಡೆಯುತ್ತೆ, ಶೂಟಿಂಗ್ ಗಳು ಹೇಗ್ ನಡೆಯುತ್ತೆ ಅನ್ನೋ ಒಂದು ಅನುಭವ ಹೇಳ್ಬೋದು. Before returning to film industry, Puneet tried his hands at several other business, including granite mining in Kanakpura, ಕರ್ನಾಟಕ. ನಾನು ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ದು ಕನಕ್ಪುರದಲ್ಲಿ, ಇಲ್ಲ ಚಾಮರಾಜನಗರದಲ್ಲಿ ಮಾಡ್ತಿದ್ರೆ ಅಂತ ಅಲ್ಲೇನೋ ಆಗ್ತಿತ್ತಂತ ಇಲ್ಲ. ಅಲ್ಲ ಕಣ್, ನನಗೆ ಅಷ್ಟು ಬುದ್ಧಿ ಇಲ್ವಾ ನಾನು ಏನ್ ಮಾಡ್ತಿದ್ದೀನಿ ಅಂತ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಲಾಭ ಮತ್ತೆ ನಷ್ಟ ಎರಡು ಒಂದೇ ನಾಣ್ಯದ ಮುಖಗಳಿದ್ದ ಹಾಗೆ. ಎಷ್ಟೋ ರೀತಿ ಹೊಸ ಬಿಸ್ನೆಸ್ ಮಾಡಕ್ ಹೋಗಿ ಕೈನ ಸುಟ್ಕೋತಾರೆ. ಅಪ್ಪು ಅವರು ಹೇಳಿದ ತರನೇ ಆ ಟೈಮ್ ಅಲ್ಲಿ ಕಂಪ್ಯೂಟರ್ ಕೋರ್ಸ್, ಸಿನಿಮಾ ಕ್ಯಾಮ್ರಾ ಅಂಡ್ ಅದರ್ ಇಕ್ವಿಪ್ಮೆಂಟ್ ಪರ್ಚೇಸಸ್, ಈ ತರ ಪ್ರೊಡಕ್ಟಿವ್ ವಿಷಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಬಿಹೈಂಡ್ ದ ಸ್ಕ್ರೀನ್ ಕೆಲಸಗಳನ್ನ ಮಾಡ್ತಾ ಸ್ಕ್ರೀನ್ ಇಂದ, ಅಭಿಮಾನಿಗಳಿಂದ ದೂರ ಆಗಿದ್ದಂತ ಪುನೀತ್ ರಾಜ್ಕುಮಾರ್ ಅವರು ತಿರ್ಗಾ ಕಾಣಿಸ್ಕೊಂಡಿದ್ದು 2002 ಅಪ್ಪು ಬ್ಲಾಕ್ ಬಸ್ಟರ್ ಹಿಟ್. ಅಪ್ಪು ಫಿಲಂ ಅಲ್ಲಿ ಇದ್ದಂತ ಪವರ್ ಅಂಡ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನ ನೋಡಿ ಶಿವಣ್ಣ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪವರ್ ಸ್ಟಾರ್ ಅನ್ನೋ ಟೈಟಲ್ ಕೊಡ್ತಾರೆ. ಇಷ್ಟೋ ತನಕ ಪುನೀತ್ ರಾಜ್ಕುಮಾರ್ ಸನ್ ಆಫ್ ಕನ್ನಡದ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅಂತ ಪರಿಚಯ ಇದ್ದವರು ಅಪ್ಪು ಫಿಲಂ ಇಂದ ಪವರ್ ಸ್ಟಾರ್ ಅಂತ ತಮ್ಮ ಐಡೆಂಟಿಟಿನ ರೀಡಿಫೈನ್ ಮಾಡ್ಕೋತಾರೆ. ಅಪ್ಪು ಫಿಲಂ ಹವಾ ಯಾವ ರೇಂಜಿಗಿತ್ತು ಅಂದ್ರೆ ತೆಲುಗು, ತಮಿಳ್, ಬೆಂಗಾಲಿ, ಬಾಂಗ್ಲಾದೇಶ್ ಬೆಂಗಾಲಿ ಈ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಮೂವಿ ರೀಮೇಕ್ ಆಗುತ್ತೆ. ಕನ್ನಡದಲ್ಲಿ ಸ್ಕೂಲ್ ಮಾಸ್ಟರ್ ಅಂಡ್ ಅನುರಾಗ ಅರಳಿತು ಫಿಲಂ ಬಿಟ್ಟು ಅತಿ ಹೆಚ್ಚು ಭಾಷೆಗೆ ರೀಮೇಕ್ ಆದಂತ ಮೂವಿ ಅಂತ ಏನಾದ್ರೂ ಇದ್ರೆ ಅದು ಅಪ್ಪು. ಈ ಫಿಲಂ ಮೂಲಕ ರಕ್ಷಿತಾ ಅವರು ಕೂಡ KFI ಗೆ ಡೆಬ್ಯೂ ಆಗ್ತಾರೆ. ಪ್ರತಿಯೊಂದು ಫಿಲಮ್ಸ್ ಅಲ್ಲೂ ತಾನ್ ಮಾತ್ರ ಎಂಟ್ರಿ ತಗೊಳ್ದೆ ತನ್ನ ಜೊತೆ ಪ್ರಾಮಿಸಿಂಗ್ ಹೀರೋಯಿನ್ ನ KFI ಗೆ ಡೆಬ್ಯೂ ಮಾಡಿಸುವಂತ ಕಾಂಟ್ರಾಕ್ಟ್ ನ ನಮ್ಮಪ್ಪು ತಗೊಂಡಿದ್ರು ಅನ್ಸುತ್ತೆ. 2003 ಅಭಿ, ರಮ್ಯಾ ಅವರು ಡೆಬ್ಯೂ ಮಾಡಿದಂತ ಮೂವಿ ಇದು. ಸಿನಿಮಾ ಒಳ್ಳೆ ಹಿಟ್ ಆಗುತ್ತೆ. ಆಸ್ ಅನ್ ಆಕ್ಟರ್ ಅಪ್ಪು ಪರ್ಫಾರ್ಮೆನ್ಸ್ ಈ ಫಿಲಂ ಅಲ್ಲಿ ತುಂಬಾನೇ ಇಂಪ್ರೂವ್ ಆಗಿತ್ತು. 2004 ವೀರ ಕನ್ನಡಿಗ, ವಿಚ್ ಇಸ್ ರೀಮೇಕ್ ಆಫ್ ಆಂಧ್ರ ವರ್ಲ್ಡ್. ಈ ಫಿಲಂ ಬಗ್ಗೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ. ಆಂಧ್ರ ವರ್ಲ್ಡ್ ಫಿಲಂ ಆಂಧ್ರದಲ್ಲಿ ಅಟ್ಟರ್ ಫ್ಲಾಪ್ ಆದ್ರೆ ವೀರ ಕನ್ನಡಿಗ ಕರ್ನಾಟಕದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. 2004 ಮೌರ್ಯ ಇಂದ ಹಿಡಿದು 2006 ಅಜಯ್ ವರ್ಗು ಎಲ್ಲಾನು ಸೂಪರ್ ಹಿಟ್ ಆಗುತ್ತೆ. 2007ರಲ್ಲಿ ಬಂದಂತ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಅರಸು, ಫ್ಯೂಚರಿಂಗ್ ಅಪ್ಪು, ರಮ್ಯಾ ಅಂಡ್ ಮೀರಾ ಜಾಸ್ಮಿನ್. ಈ ಫಿಲಂ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆದಿತ್ಯ ಅಂಡ್ ಶ್ರೇಯಾ ಸರನ್ ಅವರು ಕೂಡ ಕ್ಯಾಮಿಯೋ ಮಾಡಿದ್ದಾರೆ. ಅರಸು ಫಿಲಂ ಮರಾಠಿ ಅಂಡ್ ಹಿಂದಿ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಡಬ್ ಆಗಿದೆ. ಆಕ್ಟ್ ಮಾಡಿದ ಮೂವೀಸ್ಗೆಲ್ಲ ರೆಮ್ಯುನರೇಷನ್ ಇಸ್ಕೊಳ್ಳೋದು
ಮಾಡೋದು ನಾರ್ಮಲ್, ಬಟ್ ಮಾಡಿದ ಮೂವೀಸ್ಗೆಲ್ಲ ಯಾರಾದ್ರೂ ಅವಾರ್ಡ್ ತಗೋತಾರೆ ಅಂತ ಇದ್ರೆ ಅದು ನಮ್ಮಪ್ಪು. ಈ ಫಿಲಂ ನ ಅಭಿನಯಕ್ಕೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಗುತ್ತೆ. 100 ವರ್ಷ ರಾಜನನ್ ಬಾಳಪ್ಪ. ಅಜ್ಜಿ ನನಗೆ 100 ವರ್ಷ ಆಯಸ್ಸಿದ್ರೆ ಅದ್ರಲ್ಲಿ ಅರ್ಧ ನಿನಗೆ ಇರ್ಲಿ. 2007 ಮಿಲನ, ಪಾರ್ವತಿ ಅವರು ಕನ್ನಡಕ್ಕೆ ಡೆಬ್ಯೂ ಮಾಡ್ತಾರೆ. ಅಗೇನ್ ಪ್ರಾಮಿಸಿಂಗ್ ಹೀರೋಯಿನ್ ಕಾಂಟ್ರಾಕ್ಟ್. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಅತಿ ಹೆಚ್ಚು ಕಾಲ ಓಡಿದಂತ ಕನ್ನಡ ಸಿನಿಮಾ ಇದಾಗುತ್ತೆ. ಇನ್ನೇನು ಆಸ್ ಯೂಶುವಲ್ ಈ ಫಿಲಂ ನ ಅಭಿನಯಕ್ಕೆ ಅಪ್ಪು ಅವರಿಗೆ ಬೆಸ್ಟ್ ಆಕ್ಟರ್ ನಾಮಿನೇಷನ್ಸ್ ಅಲ್ಲಿ ಸ್ಟೇಟ್ ಅವಾರ್ಡ್ ಕೂಡ ಸಿಗುತ್ತೆ. ಈ ಫಿಲಂ ಕನ್ನಡದಿಂದ ಮಲಯಾಳಂಗೂ ಕೂಡ ಡಬ್ ಆಯ್ತು. ಒಡಿಯಾನ್ ಬೆಂಗಾಲಿ ಭಾಷೆಗೆ ಸಿನಿಮಾ ರೀಮೇಕ್ ಕೂಡ ಆಗಿದೆ. ಬ್ಲಾಕ್ ಬಸ್ಟರ್ ಮೂವಿ ರಾಜಾರಾಣಿ ಕೂಡ ಈ ಫಿಲಂ ಇಂದಾನೆ ಇನ್ಸ್ಪೈರ್ ಆಗಿರೋದು ಅಂತ ಟಾಕ್ ಇದೆ. ಅಪ್ಪು ಸಿನಿಮಾ ಆದ್ಮೇಲೆ ಇದು 4ನೇ ಮೂವಿ ವಿಚ್ ವಾಸ್ ರೀಮೇಡ್ ಇನ್ ಮ್ಯಾಕ್ಸ್ ಲ್ಯಾಂಗ್ವೇಜಸ್. 2010 ಜಾಕಿ, ಪ್ರಾಮಿಸಿಂಗ್ ಹೀರೋಯಿನ್ ನ ಕನ್ನಡಕ್ಕೆ ಕೊಡುವಂತ ಕಾಂಟ್ರಾಕ್ಟ್ ಈ ಮೂವಿಯಲ್ಲೂ ಕಂಟಿನ್ಯೂ ಆಗುತ್ತೆ. ಭಾವನಾ ಅವರು ಕನ್ನಡಕ್ಕೆ ಡೆಬ್ಯೂ ಮಾಡುವಂತ ಮೂವಿ ಇದು. ಅಪ್ಪು ಕರಿಯರ್ ಅಲ್ಲೇ ಇದೊಂದು ಟ್ರೇಡ್ ಮಾರ್ಕ್ ಮೂವಿ ಅಂದ್ರೆ ತಪ್ಪಾಗಲ್ಲ. ಜಾಸ್ತಿ ಫ್ಯಾಮಿಲಿ ಎಂಟರ್ಟೈನರ್ ಗಳನ್ನೇ ಮಾಡ್ಕೊಂಡು ಬರ್ತಿದ್ದವ್ರನ್ನ ಸೂರ್ಯ ಅವರ ರಾ ಅಂಡ್ ರಸ್ಟಿಕ್ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ನೋಡಿದ್ದು ತುಂಬಾನೇ ಮಜಾ ಇತ್ತು. ಲೋಕಲ್ ರೋಲ್ ನಲ್ಲಿ ಅಪ್ಪು ಪೊಟೆನ್ಶಿಯಲ್ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಜಾಕಿ ಈಸ್ 10 out of 10 ಕಮರ್ಷಿಯಲ್ ಮೂವಿ ವಿಚ್ ಹ್ಯಾಸ್ ಕವರ್ಡ್ ಆಲ್ ದ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಈ ಫಿಲಂ 2011ರಲ್ಲಿ ತೆಲುಗು ಮಲಯಾಳಂಗೆ ಡಬ್ ಆಗಿತ್ತು. ಇನ್ನು ಈ ಫಿಲಂ ಆಡಿಯೋ ಸಿಡೀಸ್ 1 million ಕಾಪೀಸ್ ಗಿಂತ ಜಾಸ್ತಿ ಸೇಲ್ ಆಗಿ ಪ್ಲಾಟಿನಂ ಡಿಸ್ಕ್ ಅವಾರ್ಡ್ ನ ಕೂಡ ಪಡ್ಕೊಂಡಿತ್ತು. ಹಾಗೆ ಫಿಲಂ ಫೇರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅಣ್ಸೋರ್ ನಾವಾಗಿರ್ಬೇಕು. 2010 ಪೃಥ್ವಿ, ಕ್ಲಾಸಿಕ್ ಅಂಡ್ ಕಲ್ಟ್ ಮೂವಿ ಇನ್ ಅಪ್ಪು ಕರಿಯರ್ ಅಂದ್ರೆ ಪೃಥ್ವಿ. ಬಳ್ಳಾರಿಯ ಗಣಿದಣಿಗಳ ಮೇಲೆ ಮಾಡಿದಂತ ಚಿತ್ರ ಇದು. ಸ್ವತಃ ಡೈರೆಕ್ಟರ್ ಅವರೇ ಹೇಳೋ ತರ ಅಪ್ಪು ಬಿಟ್ರೆ ಬೇರೆ ಯಾರು ಮಾಡಕ್ಕಾಗದೆ ಇರುವಂತ ಕ್ಯಾರೆಕ್ಟರ್ ಇದು. ಪುನೀತ್ ಬಿಟ್ಟು ಯಾರ ಕೈಲೂ ಆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ಅವತ್ತಿಗೆ ಮೈನಿಂಗ್ ಮಾಫಿಯಾ ಆತರ ಇತ್ತು. ಇವತ್ತಿಗೂ ಈ ಫಿಲಂ ಸಾಂಗ್ಸ್ ಅಷ್ಟೇ ಕ್ಲಾಸಿಕ್ ಆಗಿ ಉಳಿದಿದೆ. ನನ್ನ ಎದುರ್ಸಕ್ಕೆ ಒಂದು ಬಾಂಬ್ ಬೇಕು, ಅವರನ್ನ ಎದುರ್ಸಕ್ಕೆ ನನ್ ಸೈನ್ ಸಾಕು. 2011 ಹುಡುಗರು, ರೀಮೇಕ್ಸ್ ಬೆಟರ್ ದೆನ್ ಒರಿಜಿನಲ್ ಲಿಸ್ಟ್ ಅಲ್ಲಿ ಬರುವಂತ ಮೂವಿ ಇದು. ಇನ್ನು ಹುಡುಗರು ಮೂವಿ ಔಟ್ಪುಟ್ ಒರಿಜಿನಲ್ ಮೂವಿ ನಾಡೋಡಿಗಳಿಗಿಂತ ತುಂಬಾನೇ ಚೆನ್ನಾಗಿ ಬಂದಿತ್ತು. ಜಸ್ಟ್ ಅಪ್ಪು ಮಾತ್ರ ಅಲ್ಲದೆ ಶ್ರೀನಗರ್ ಕಿಟ್ಟಿ, ಯೋಗೀಶ್, ರಂಗಾಯಣ ರಘು, ರಾಧಿಕಾ ಪಂಡಿತ್ ಇವರೆಲ್ಲರೂ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ರು. 2017 ಸಂತೋಷ್ ಆನಂದ್ರಾಮ್ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಚಿತ್ರ ರಾಜಕುಮಾರ. ಫ್ಯಾಮಿಲಿ ಅಂಡ್ ಸೋಷಿಯಲ್ ಕನ್ಸರ್ನ್ ನ ತಲೆಯಲ್ಲಿಟ್ಕೊಂಡು ಮಾಡಿದಂತ ಸಿನಿಮಾ ಇದು ವಿಚ್ ವಾಸ್ ಬ್ಲಾಕ್ ಬಸ್ಟರ್ ಹಿಟ್. ಇಲ್ಲಿ KGF ರಿಲೀಸ್ ಇದು ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಫಿಲಂ ಆಗಿತ್ತು. ಅಂಡ್ 6,000 ಶೋಗಳನ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಕೇವಲ 6 ವಾರಗಳಲ್ಲಿ ಕಂಪ್ಲೀಟ್ ಮಾಡಿದಂತ ಮೊದಲ ಕನ್ನಡ ಮೂವಿ ಅನ್ನೋ ಕೀರ್ತಿ ಒಂದು ಕಡೆ ಆದ್ರೆ 7,577 ಶೋಗಳನ್ನ ಕೇವಲ 87 ದಿನಗಳಲ್ಲಿ ಮಲ್ಟಿಪ್ಲೆಕ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದಂತ ಕೀರ್ತಿ ಇನ್ನೊಂದು ಕಡೆ. ಫಿಲಂ ಫೇರ್ ಅಂಡ್ ಸ್ಟೇಟ್ ಅವಾರ್ಡ್ ಗಳು ಕೂಡ ಈ ಫಿಲಂ ನ ಹುಡಿಕೊಂಡು ಬರುತ್ತೆ. 2022 ಗಂಧದ ಗುಡಿ. ಇದನ್ನ ಒನ್ ಆಫ್ ಇಟ್ಸ್ ಕೈಂಡ್ ಕಂಟೆಂಟ್ ಅಂದ್ರೆ ತಪ್ಪಾಗಲ್ಲ. ಅದು ಅಲ್ಲದೆ ಇದು ಅಪ್ಪು ಅವರ ಡ್ರೀಮ್ ಪ್ರಾಜೆಕ್ಟ್. ಈ ಡಾಕ್ಯು ಡ್ರಾಮಾನ ಮಾಡ್ಬೇಕು ಅಂತ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಮೋಘ ವರ್ಷ ಅವ್ರ ಜೊತೆ ಕೊಲಾಬ್ ಮಾಡ್ತಾರೆ. ಆಸ್ ಎ ಸ್ಟಾರ್ ಹೀರೋ ತನಿಗೆ ಮಾರ್ಕೆಟ್ ಪೀಕ್ ಅಲ್ಲಿ ಇರುವಾಗ್ಲೂ ಈ ತರ ಕಂಟೆಂಟ್ ನ ಮಾಡ್ಬೇಕು ಅಂದ್ರೆ ಸುಮ್ನೆ ಆಗಲ್ಲ, ಗಡ್ಸಿರ್ಬೇಕು. ಅದ್ರಲ್ಲೂ ಸಿನಿಮಾ ನೇಚರ್ ನ ಇಷ್ಟಪಡೋರಾಗಿರ್ಬೇಕು. ಸೊ ಹೇಗಿತ್ತು ಟೈಗರ್ ನೋಡಿದ ಫಸ್ಟ್ ಎಕ್ಸ್ಪೀರಿಯನ್ಸ್? ಅಮೇಜಿಂಗ್. ವಿತ್ವಾ, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಪವನ್ ಕುಮಾರ್. ಇದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇನ್ ಅಪ್ಪು ಕರಿಯರ್. ಈ ಫಿಲಂ ಸೆಪ್ಟೆಂಬರ್ ಅಲ್ಲಿ ಶೂಟಿಂಗ್ ಗೆ ಸೆಟ್ ಏರ್ಬೇಕಾಗಿತ್ತು. ಸದು ಮಾಡದೇನೆ ನೀ ಹೋದೆ ನ್ಯಾಯವೇ, ಆ ಶಿವನಿಗೂ ನಿನ್ನ ನೋಡೋ ದುರಾಸೆ. ಅವಾರ್ಡ್ಸ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಒಂದೇ ಒಂದು ಚಾಪ್ಟರ್ ಸಾಕಾಗಲ್ಲ. ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನೇ ಮಾಡ್ಬೇಕಾಗುತ್ತೆ ಅನ್ಸುತ್ತೆ. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ. 1 ನ್ಯಾಷನಲ್ ಅವಾರ್ಡ್, 4 ಕರ್ನಾಟಕ ಸ್ಟೇಟ್ ಅವಾರ್ಡ್, 5 ಸೈಮಾ ಅವಾರ್ಡ್, 6 ಫಿಲಂ ಫೇರ್ ಅವಾರ್ಡ್, ಕರ್ನಾಟಕ ಸ್ಟೇಟ್ ನಂದಿ ಅವಾರ್ಡ್ ಫಾರ್ ಗಂಧದ ಗುಡಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವಾನ್ವಿತ ಡಾಕ್ಟರೇಟ್ ಅವಾರ್ಡ್ ಕೂಡ ಪುನೀತ್ ಅವ್ರಿಗೆ ಕೊಟ್ಟಿದ್ದಾರೆ. ಸ್ಟೇಟ್ ಅಲ್ಲಿ ಬರೀ 10 ಜನಕ್ಕೆ ಸಿಕ್ಕಿರುವಂತ ಕರ್ನಾಟಕ ರತ್ನ ಅವಾರ್ಡ್ ಕೂಡ ಅಪ್ಪು ಅವರಿಗೆ ಸಿಕ್ಕಿದೆ. ಕರ್ನಾಟಕ ಪೋರ್ಟ್ ಸರ್ಕಲ್ ಅವರು ಪುನೀತ್ ರಾಜ್ಕುಮಾರ್ ಅವರ ಅಫಿಷಿಯಲ್ ಪೋಸ್ಟ್ ಕವರ್ ನ ಕೂಡ ಲಾಂಚ್ ಮಾಡಿದ್ರು. ಗವರ್ನಮೆಂಟ್ ಸ್ಕೂಲ್ ಹುಡುಗರು ಅಪ್ಪು ಅವರ ಹೆಸರಲ್ಲಿ ಸ್ಯಾಟಲೈಟ್ ನ ಅದಕ್ಕೆ ಅಪ್ಪು ಸ್ಯಾಟಲೈಟ್ ಅನ್ನೋ ಹೆಸರನ್ನ ಇಟ್ರು. ಮೈಸೂರು ದಸರಾದಲ್ಲಿ ಟು ಹಾನರ್ ದಿಸ್ ಲೆಜೆಂಡ್ ಶ್ರೀಗಂಧದ ಮರದಲ್ಲಿ ಅಪ್ಪು ಅವರ ಪೊರ್ಟ್ರೇಟ್ ಅನ್ನು ಕೂಡ ಮಾಡಿಸಿದ್ರು. ಜಸ್ಟ್ ಸಿಲ್ವರ್ ಸ್ಕ್ರೀನ್ ಗೆ ಇವರು ಸೀಮಿತವಾಗಿರದೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕೂಡ ಕನ್ನಡದ ಕೋಟ್ಯಾಧಿಪತಿ, ಫ್ಯಾಮಿಲಿ ಪವರ್ ಅನ್ನೋ ಶೋಗಳಲ್ಲಿ ಇವರು ಹೋಸ್ಟ್ ಆಗಿ ಕಾಣಿಸ್ಕೊಂಡ್ರು. ನೇತ್ರಾವತಿ ಅನ್ನೋ ಸೀರಿಯಲ್ ನ ಪ್ರೊಡ್ಯೂಸ್ ಮಾಡಿದ್ದು ಕೂಡ ಇವರೇ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ್ದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಹಿ ವಾಸ್ ದ ಜಾಕಿ ಹೂ ವಾಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್.
PRK ಪ್ರೊಡಕ್ಷನ್ಸ್ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ಸ್ ನ 2017ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಬ್ಯಾನರ್ ಅಂಡರ್ 10 ಫಿಲ್ಮ್ಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ತಾವು ಆಚೆ ಜನರಿಂದ ಒಬ್ಬ ಫ್ಯಾಮಿಲಿ ಹೀರೋ ಅಂತ ಗುರುತಿಸ್ಕೊಂಡ್ರು ತಾವು ಪ್ರೊಡ್ಯೂಸ್ ಮಾಡ್ತಿದ್ದೆಲ್ಲ ಎಕ್ಸ್ಪೆರಿಮೆಂಟಲ್ ಕೈಂಡ್ ಆಫ್ ಮೂವೀಸ್. ಹೊಸ ಟೀಮ್ಸ್ ಹೊಸ ಟ್ಯಾಲೆಂಟ್ಸ್ ಗೆ ತಮ್ಮ ಬ್ಯಾನರ್ ಅಂಡರ್ ಸಪೋರ್ಟ್ ಮಾಡ್ಕೊಂಡೇ ಬರ್ತಾರೆ. PRK ಪ್ರೊಡಕ್ಷನ್ಸ್ ಅಲ್ಲಿ ಬಂದಂತ ಕವಲುದಾರಿ, ಮಾಯಾ ಬಜಾರ್, ಲಾ, ಫ್ರೆಂಚ್ ಬಿರಿಯಾನಿ, ಮ್ಯಾನ್ ಆಫ್ ದಿ ಮ್ಯಾಚ್ ಇವೆಲ್ಲನೂ ಒಂದು ಹೊಸ ತರದ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ. ಅಷ್ಟೆಲ್ಲ ಸ್ಟಾರ್ಡಮ್ ಇದ್ದು ನಿನ್ ಲೈಫ್ ರಾಜನ್ ತರ ಇದೆ, ಆರಾಮಾಗಿ ಎಂಜಾಯ್ ಮಾಡೋ ಗುರು ಅಂದಾಗ್ಲೂ ಅಪ್ಪು ಚೂಸ್ ಮಾಡ್ಕೊಂಡಿದ್ದು ಕೈಂಡ್ನೆಸ್ ನ. ಅದು ಯಾಕೆ ನಾವಿವತ್ತೇನಾದ್ರೂ ಅಪ್ಪು ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅಪ್ಪು ಅವರ ಆಕ್ಟಿಂಗ್, ಡ್ಯಾನ್ಸ್, ಫೈಟ್ಸ್ ಇದೆಲ್ಲದಕ್ಕಿಂತ ಒಬ್ರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಕಾಣದೇ ಇರೋ ಕೈಯಾಗಿ ಸ್ಪಂದಿಸ್ಬೇಕು ಅನ್ನೋ ಮನುಷ್ಯತ್ವ ಇದ್ದಿದ್ರಿಂದ, ಪ್ರೊಬಬ್ಲಿ ದೇವತಾ ಮನುಷ್ಯ ಗುಣದಿಂದ. ಯಾರನ್ನೂ ಕರ್ಕೊಂಡ್ ಬಂದಿಲ್ಲ, ಒಬ್ರೇ ಬಂದು ಚೆಕ್ ಕೊಟ್ರು. ನೋಡಿಮ್ಮ ಇದನ್ನ ನೀವು ಯಾರು ನಾನು ಕೊಟ್ಟೆ ನಾನು ಸಹಾಯ ಮಾಡಿದೆ ಅಂತ ಎಲ್ಲೂ ಹೇಳ್ಬೇಡಿ. ಆ ಟೈಮಲ್ಲಿ ನನಗೆ 50,000 ಅಕೌಂಟ್ ಹಾಕಿದ್ದಾರೆ ನಮ್ಮ ಅಪ್ಪು ಸರ್ ಅಂತ. ಅದನ್ನ ಅಕೌಂಟ್ ಬಂದ್ಮೇಲೆ ಯಾರಂತ ಹುಡುಕದ್ಮೇಲೆ ಗೊತ್ತಾಯ್ತು ನಮ್ಮ ಅಪ್ಪು ಸರ್ ಅಂತ. ದುಡ್ಡು ಬೇಕು ಅಂದ್ರೆ ದುಡ್ಡು ಕೊಡ್ತಾ ಇದ್ರು, ಬೇರೆ ಏನಾದ್ರು ಕೇಳಿದ್ರೆ ಕೊಡ್ತಾ ಇದ್ರು. ಪರಮೇಶ್ವರ ಡಾಕ್ಟರ್ ಹತ್ರ ನಾನು ಟ್ರೀಟ್ಮೆಂಟ್ ತಗೊಳಿಸ್ತೇನೆ ಅದೇನೋಗೆ ಅಂತ ಹೇಳಿದೆ. ಅವಾಗ ಒಂದು 5,000 ಕೊಟ್ರು ಅವರು. ಅವ್ರಿಗೆ 1 ಲಕ್ಷ ಚೆಕ್ ನ ಕೊಟ್ರು ಸರ್. ಅಲ್ಲಿ ನಾವು ಮೀಡಿಯಾ ಎಲ್ಲ ಕರ್ಸಿದ್ದು, ಅವರು ಯಾವುದೇ ತರ ಸುದ್ದಿ ಆಗ್ಬಾರ್ದು ಅಂತ ಅನ್ಬಿಟ್ಟು ಒಂದು ಎನ್ವಲಪ್ ಕವರ್ಗೆ ಹಾಕಿ ಕೊಟ್ರು ಸರ್. ಕಿನ್ನಳ್ಳಿಗೆ 2 ಲಕ್ಷ ಕೊಟ್ಟು ಅವ್ರಿಗೆ ಗೊತ್ತಿಲ್ಲ, ಒಬ್ಬಗೂ ಗೊತ್ತಿಲ್ಲ ಬರ್ತಾರೆ ಅಂತ. ಆತ್ಮ ಇದ್ರೆ ನಮ್ಗೆ ಅನುಕೂಲ ಆಗೋದು. ಒಂದು ಚಿಲ್ಲರೆ ಅಂಗಡಿ ಮಾಡ್ಕೊಟ್ಟಿದಾರಂತೆ, ರೇಷನ್ ಅಂಗಡಿ ತರ. ಹಿಂಗೆ ಕ್ಯಾರಮನ್ ಪಾಪ ಕ್ಲೀನ್ ಮಾಡಿ ಹೋಗಿ ಬರುವಂತ ಹುಡುಗರಿಗೆ ಏನೂ ಇಲ್ಲ ಅಂತೆ, ಸುಮ್ಮನೆ ಹಿಂಗೆ ಕೈಯಿಂದ ತೆಗೆಯೋದು 5,000 ಕೊಡೋದು. ನಮಗೆ ಸ್ಟ್ರೋಕ್ ಆಗಿ 1 ವರ್ಷ ಆಯ್ತು. ನನಗೆ ಎಲ್ಲ ಸಹಾಯ ಮಾಡಿದ್ದಾರೆ ಅವರು. 45 ಉಚಿತ ಶಾಲೆ, 26 ಅನಾಥಾಶ್ರಮ, 19 ಗೋಶಾಲೆ, 16 ಓಲ್ಡ್ ಏಜ್ ಹೋಮ್, 1800 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಕೂಡ ಮಾಡಿದ್ದಾರೆ. ಅಪ್ಪು ಯಾವ್ಯಾವ ಫಿಲಮ್ಸ್ ಅಲ್ಲಿ ಹಾಡು ಹೇಳಿದಾರೋ ಅದರಿಂದ ಬಂದಿರೋ ರೆಮ್ಯುನರೇಷನ್ ಅಲ್ಲೂ ಕೂಡ ಚಾರಿಟಿಗೆ ಇಷ್ಟು ಅಂತ ಕೊಡ್ತಾ ಇದ್ರು. ಸಮಾಜನ ಮುನ್ನಡೆಸುವಂತ ಎಷ್ಟೋ ಆಕ್ಟಿವಿಟೀಸ್ ಗಳಲ್ಲಿ ತನ್ನನ್ನು ತಾನು ಜಾಸ್ತಿ ತೊಡಗಿಸಿಕೊಂಡಂತ ಏಕೈಕ ನಟ ಅಂತ ಯಾರಾದ್ರೂ ಇದ್ರೆ ಅದು ನಮ್ ಪವರ್ ಸ್ಟಾರ್. ವುಮೆನ್ಸ್ ಡೇ, ರೈಟ್ ಟು ಎಜುಕೇಶನ್, ಬೆಸ್ಕಾಂ, ಮ್ಯಾರಥಾನ್ ರೇಸ್, ವ್ಯಾಲಿ ಫಾರ್ ರಿವರ್ಸ್, ಈ ತರ ಎಷ್ಟೊಂದು ಸೋಷಿಯಲಿ ರೆಸ್ಪಾನ್ಸಿಬಲ್ ಮೂವ್ಮೆಂಟ್ಸ್ ಅಲ್ಲಿ ನಾವು ಅಪ್ಪುನ ನೋಡ್ಬೋದು. ಅಪ್ಪುನ ಮಾತ್ರ ನೋಡ್ಬೋದು. ಶಕ್ತಿಧಾಮ ಅನ್ನೋ ಸಂಸ್ಥೆನ ಸ್ಥಾಪನೆ ಮಾಡಿ ಎಷ್ಟೊಂದು ಹೆಣ್ಣು ಮಕ್ಕಳ ಎಜುಕೇಶನ್ಗೆ ನೆರವಾದ್ರು. ಅಂಡ್ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತ ಹೆಣ್ಣು ಮಕ್ಕಳಿಗೆ ಜೀವನ ನಡೆಸೋಕೆ ಬೇಕಾಗಿರುವಂತ ಅಗತ್ಯ ಸ್ಕಿಲ್ಸ್ ಗಳನ್ನ ಕೂಡ ಹೇಳ್ಕೊಟ್ರು. ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ನ ಪ್ರೊವೈಡ್ ಮಾಡಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆಪ್ ನ ಕೂಡ ಲಾಂಚ್ ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಸಿಎಂ ರಿಲೀಫ್ ಫಂಡ್ ಗೆ 50 ಲಕ್ಷನ ಡೊನೇಟ್ ಮಾಡಿದ್ರು. 2019ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆದಾಗ ಸಂತ್ರಸ್ತರ ಸಹಾಯಕ್ಕೆ ಸಿಎಂ ನ್ಯಾಚುರಲ್ ಕ್ಯಾಲಾಮಿಟಿ ರಿಲೀಫ್ ಫಂಡ್ ಗೆ 5 ಲಕ್ಷನ ಡೊನೇಟ್ ಮಾಡಿದ್ರು. 2012ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬರೆದಂತ ಡಾಕ್ಟರ್ ರಾಜ್ಕುಮಾರ್ ದಿ ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ ಅನ್ನೋ ರಾಜ್ಕುಮಾರ್ ಅವರ ಬಯೋಗ್ರಫಿ ಈ ಬುಕ್ ಸೇಲ್ಸ್ ಇಂದ ಬಂದಂತ ದುಡ್ಡನ್ನು ಚಾರಿಟಿ ಅವ್ರಿಗೆ ಕೊಟ್ಟರು. ಅಪ್ಪು ಯೂಶಲಿ ಫಿಲಂ ಶೂಟಿಂಗ್ಸ್ ಗೆ ಅಂತ ಹೋದಾಗ ಯಾವಾಗ್ಲೂ ಚೆಕ್ ಬುಕ್ಸ್ ನ ಕ್ಯಾರಿ ಮಾಡ್ತಾ ಇದ್ರು. ಯಾವ್ದಾದ್ರು ಸಂಸ್ಥೆಗಳಿಗೆ, ಶಾಲೆಗಳಿಗೆ ತೀವ್ರ ದುಡ್ಡಿನ ಅಗತ್ಯವಿದ್ರೆ ಸ್ಪಾಟ್ ಅಲ್ಲೇ ಡೊನೇಷನ್ ನ ಬರ್ಕೊಡ್ತಾ ಇದ್ರು. ಸರ್ ಫಿಲಂ ಶೂಟಿಂಗ್ ಜೊತೆಗೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇದೆ ಅಂತ ಹೇಳಿದಕ್ಕೆ, ಆ ಸ್ಕೂಲ್ ಮಗ ಎಲ್ಲ ಚೆನ್ನಾಗಿ ಮಾಡಿದಾರೆ ಈ ಸ್ಕೂಲ್ ಅಂತ ಹೇಳಿದಕ್ಕೆ 1 ಲಕ್ಷ ರೂಪಾಯಿನ ಕೊಟ್ಟು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಏನೋ ಮಾಡಿದ್ದಾರೆ. ಅದಕ್ಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ 14 ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ರೆ, ಲೀಡ್ ಆಗಿ 32 ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಝೀರೋ ಕಾಂಟ್ರೋವರ್ಸಿಸ್. ಹಿ ವಾಸ್ ಪ್ರೊಬಬ್ಲಿ ಒನ್ ಆಫ್ ದ ಫ್ಯೂ ಆಕ್ಟರ್ ಹೂ ಮೇಂಟೈನ್ಡ್ ಎ ಗುಡ್ ರ್ಯಾಪೋ ವಿತ್ ಹಿಸ್ ಕೋ ಸ್ಟಾರ್ಸ್. ಪಾಲಿಟಿಕ್ಸ್ ಅಂದ್ರೆ ರಾಜ್ಕುಮಾರ್ ಅವ್ರ ತರನೇ ತುಂಬಾನೇ ದೂರ ನಿಲ್ತಾ ಇದ್ರು. ಹೆಲ್ತಿ ಅಂಡ್ ಫಿಟ್ ಆಗಿ ಹೇಗಿರ್ಬೇಕು ಅಂದ್ರೆ ಅಪ್ಪು ಅವ್ರ ತರ ಇರ್ಬೇಕು ಅಂತ ತೋರಿಸಬಹುದು. ಅಪ್ಪು ಫಿಲ್ಮ್ಸ್ ಸಕ್ಸಸ್ ರೇಷಿಯೋ ಬಂದು 90%, ವಿಚ್ ಮೇಡ್ ಹಿಮ್ ಟಾಪ್ ಪೇಡ್ ಆಕ್ಟರ್ ಇನ್ ಹಿಸ್ ಟೈಮ್. ಟೆಕ್ನಿಷಿಯನ್ಸ್ ಆಕ್ಟರ್ ಅಂದ್ರೆ ತಪ್ಪಾಗಲ್ಲ, ಸಾಧ್ಯವಾದಷ್ಟು ಡ್ಯೂಪ್ಸ್ ನ ಅವಾಯ್ಡ್ ಮಾಡೋರು. 2010ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಗೆ ಅಪ್ಪು ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಕರ್ನಾಟಕದ ಪ್ರತಿಷ್ಠಿತ ಮಿಲ್ಕ್ ಫೆಡರೇಷನ್ KMF ಗೂ 10 ವರ್ಷಗಳ ಕಾಲ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಬಟ್ ವಿತೌಟ್ ರೆಮ್ಯುನರೇಷನ್ಸ್, ಓನ್ಲಿ ಟು ಸಪೋರ್ಟ್ ಕರ್ನಾಟಕ ಡೈರಿ ಫಾರ್ಮರ್ಸ್. ಕನ್ನಡಕ್ಕೆ ಬರ್ತಿದ್ದಂತ ಹೊಸ ಟ್ಯಾಲೆಂಟ್ಸ್, ಹೊಸ ಸಿನಿಮಾಗಳನ್ನ ಸಪೋರ್ಟ್ ಮಾಡಬೇಕು ಅಂತಾನೆ ಟ್ವಿಟರ್ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಅಷ್ಟು ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ದಾರೆ. ಈವೆಂಟ್ ಅಲ್ಲಿ ಅಪ್ಪು ಫ್ಯಾನ್ ಒಬ್ರು ಅಪ್ಪುನ ಇಂಪ್ರೆಸ್ ಮಾಡಬೇಕು ಅಂತ ಕಾಸ್ಟ್ಲಿ ಬಟ್ಟೆನ ಹಾಕೊಂಡ್ ಬಂದಿದ್ರು. ಈ ಪಾಯಿಂಟ್ ಆಫ್ ಟೈಮ್ ಇಂದ ಅಪ್ಪು ತಾನು ತನ್ನ ಫ್ಯಾನ್ಸ್ ಗೆ ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ ಕಾಸ್ಟ್ಲಿ ಔಟ್ಫಿಟ್ಸ್ ನ ಹಾಕೋದನ್ನ ನಿಲ್ಸಿದ್ರು. ಕನ್ಸಿಡರಿಂಗ್ ಆಲ್ ದಿಸ್, ಅಪ್ಪುಗೆ ಅವ್ರ ಮರಣದ ನಂತರ ರಿಲೀಸ್ ಆದ ಎಷ್ಟೋ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಪ್ಪು ಅವ್ರಿಗೆ ಕೊಟ್ಟಿರೋದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಅಕ್ಟೋಬರ್ 29, 2021 ಶಾರೀರಿಕವಾಗಿ ಅಪ್ಪು ನಮ್ಮನ್ನ ಅಗಲಿದಂತ ದಿನ. ಹಿಂದಿನ ದಿನ ರಾತ್ರಿ ಲೈಟ್ ಆಗಿ ಚೆಸ್ಟ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಬೆಳಿಗ್ಗೆ ವರ್ಕೌಟ್ ಮಾಡ್ತಿರುವಾಗ ತಿರ್ಗಾ ಕಾಣಿಸ್ಕೊಂಡಿದ್ದ ಚೆಸ್ಟ್ ಪೇನ್ ಗೆ ಡಾಕ್ಟರ್ ಸಜೆಷನ್ ಮೇಲೆ ವಿಕ್ರಮ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕೆ ಅಂತ ಹೊರಡ್ತಾರೆ. ಅವತ್ತು ಅಡ್ಮಿಟ್ ಆಗ್ತೀನಿ ಅಂತ ಹೋದವರು ಮತ್ತೆ ವಾಪಸ್ ಬರಲ್ಲ ಅನ್ನೋ ಕಹಿ ಸತ್ಯ ಯಾರಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್
ವಿಧಿವಶರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ has passed away. ಮಕ್ಕಳಲ್ಲಿ ಅಳಕೆಪಟ್ಟ ಪುನೀತ್ ರಾಜ್ಕುಮಾರ್. ಕನ್ನಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನ್ಯೂಸ್ ಜ್ವಾಲಾಮುಖಿ ತರ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. 46 ವರ್ಷಗಳ ಕಾಲ ಸುದೀರ್ಘವಾಗಿ ಎಲ್ರಿಗೂ ಸಹಾಯ ಮಾಡ್ತಾ ನಗ್ತಾ ಜೀವನ ನಡೆಸಿದ ವ್ಯಕ್ತಿಯ ಅಗಲಿಕೆ ಮಕ್ಕಳು, ದೊಡ್ಡೋರು, ಭಾಷೆ, ರಾಜ್ಯ ಈ ಎಲ್ಲಾ ಗಡಿಯನ್ನ ದಾಟಿ ಪ್ರತಿಯೊಬ್ಬರಲ್ಲೂ ದುಃಖನ ತರಿಸುತ್ತೆ. ಪುನೀತ್ ರಾಜ್ಕುಮಾರ್ ತೀರೋಗಿರೋ ವಿಷಯ ಕೇಳಿ 7 ಜನ ಮಾಡ್ಕೊಂಡ್ರೆ 3 ಜನ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ತೀರೋಗ್ತಾರೆ. ಅಂತಿಮ ದರ್ಶನಕ್ಕೆ ಅಂತ ಅಪ್ಪುನ ಕಂಠೀರವ ಸ್ಟೇಡಿಯಂ ಅಲ್ಲಿ ಮಲಗಿಸಿದಾಗ 25 ಲಕ್ಷಕ್ಕೂ ಮೇಲ್ಪಟ್ಟು ಅಭಿಮಾನಿಗಳು ಅಪ್ಪುನ ನೋಡೋಕೆ ಅಂತ ಸೇರಿದ್ರು. ಅಪ್ಪು ಅವರು ಐ ಡೊನೇಷನ್ ಮಾಡಿದ್ರಿಂದ ಅವ್ರ ದೇಹ ನಮ್ ಜೊತೆ ಇವತ್ತಿಲ್ಲ ಅಂದ್ರೂ ಅವ್ರ ಕಣ್ಗಳು 4 ಜನಕ್ಕೆ ದೃಷ್ಟಿಯನ್ನ ಕೊಟ್ಟಿದೆ. ಅಂಡ್ ಆಫ್ಟರ್ ಅಪ್ಪುಸ್ ಐ ಡೊನೇಷನ್ ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು 28 ವರ್ಷದಿಂದ 65,000 ಪ್ಲೆಡ್ಜಸ್ ಆಗಿದ್ದಂತ ನಾರಾಯಣ ನೇತ್ರಾಲಯದಲ್ಲಿ ಒಂದೇ ವರ್ಷದಲ್ಲಿ 85,000 ಪ್ಲೆಡ್ಜಸ್ ಆಗಿ ರೆಕಾರ್ಡ್ ಮಾಡ್ತಾರೆ. ಇದೆಲ್ಲ ನೆಪೋಟಿಸಮ್ ತೆಗಿಗುರು. ಅಪ್ಪನೇ ಸ್ಟಾರ್ ಗಳ ಹಾಕಿವ್ರೆ ಬೇಕಾ? ನೆಪೋಟಿಸಮ್ ಭಾರತೀಯ ಚಿತ್ರರಂಗದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಒಂದು ದೊಡ್ಡ ಆಲದ ಮರ. ಹೂ ಇಸ್ ವೆಲ್ ನೋನ್ ಫಾರ್ ಹಿಸ್ ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್ ಆಟಿಟ್ಯೂಡ್. ಈಗ ಯಾರೋ ಒಬ್ಬ XYZ ಮಗ ಆಗಿ ಅವನ ಹೆಸರು ಮಾಡೋದು ಕಷ್ಟ, ಬಟ್ ಅಸಾಧ್ಯ ಅಲ್ಲ. ಆದ್ರೆ ಅಮಿತಾಬ್ ಬಚ್ಚನ್ ಮಗ ಆಗಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಗಿಂತ ಜಾಸ್ತಿ ಹೆಸರು ಮಾಡೋದು ಕಷ್ಟ. ತೆಂಡೂಲ್ಕರ್ ಮಗ ಆಗಿ ಕ್ರಿಕೆಟ್ ಅಲ್ಲಿ ತೆಂಡೂಲ್ಕರ್ ಗಿಂತ ಹೆಸರು ಮಾಡೋದು ಕಷ್ಟ. ಅಂಬಾನಿ ಮಗ ಆಗಿ ಬಿಸ್ನೆಸ್ ಅಲ್ಲಿ ಅಂಬಾನಿಗಿಂತ ಜಾಸ್ತಿ ಹೆಸರು ಮಾಡೋದು ಕಷ್ಟ. ಡಾಕ್ಟರ್ ರಾಜ್ಕುಮಾರ್ ಅನ್ನೋ ನಟ ಸಾರ್ವಭೌಮನ ಮಗನಾಗಿ ತನಗಂತಾನೆ ಒಂದು ನೀಶ್ ನ ಕ್ರಿಯೇಟ್ ಮಾಡಿರೋ ನೀಶ್ ನ 20 ವರ್ಷ ಆಳೋದಿದೆಯಲ್ಲ, ದಿಸ್ ಇಸ್ ನಾಟ್ ನೆಪೋಟಿಸಮ್. ದಿಸ್ ಶೋಕೇಸಸ್ ವೈ ಇಸ್ ಕಾಲ್ಡ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಯಾರೇ ಬಂದ್ರು ನಿಲ್ಲೋನು, ಯಾರೇ ಗೆದ್ರು ನಿಂತೋನು, ಭೂಮಿ ಮೇಲೆ ನಿನ್ನ ಮಾರ್ಗು ಅಳ್ಸಕ್ಕಾಗತ್ತಾ? ಅವ್ರ ಮರಣದ ನಂತರ ಜೇಮ್ಸ್, ಲಕ್ಕಿ ಮ್ಯಾನ್, ಗಂಧದ ಗುಡಿ ಥಿಯೇಟರ್ ರಿಲೀಸ್ ನ ಪಡ್ಕೊಂಡ್ವು. ಈ ಲಿಸ್ಟ್ ಅಲ್ಲಿ ಗಂಧದ ಗುಡಿ ಈಸ್ ಎಕ್ಸೆಪ್ಷನಲ್ ಮಾಸ್ಟರ್ ಪೀಸ್. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಅಪ್ಪು ತೀರ್ಕೊಂಡ್ಮೇಲೆ ಇದೊಂದು ಪ್ರಾಪರ್ ಫೇರ್ವೆಲ್ ಆಗಿತ್ತು. ಇನ್ನು ರೀ ರಿಲೀಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಪ್ಪು ಬರ್ತ್ಡೇಗೆ 2024ರಲ್ಲಿ ರಿಲೀಸ್ ಆದಂತ ಜಾಕಿ ಫಸ್ಟ್ ಡೇನೆ 1 crore ಕಲೆಕ್ಷನ್ ನ ಮಾಡಿ ರೀ ರಿಲೀಸ್ ಅಂದ್ರೆ ಈ ತರ ಇರ್ಬೇಕು ಅಂತ ಫ್ಯಾನ್ಸ್ ತೋರಿಸಿದ್ರು. 2025 ಮಾರ್ಚ್ ಅಲ್ಲಿ ರಿಲೀಸ್ ಆದಂತ ಅಪ್ಪು ರೀ ರಿಲೀಸ್ ಅಂದ್ರೆ ಏನು, ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಪ್ರಾಪರ್ ಎಕ್ಸಾಂಪಲ್ ನ ಸೆಟ್ ಮಾಡ್ತು. ಇದು ನಮ್ಮ ಪವರ್ ಸ್ಟಾರ್ ನ ಲೆಗೆಸಿ. ಸ್ಟಾರ್ಡಮ್ ಇದ್ರೆ 2.5 ಗಂಟೆ ಫಿಲಮ್ ಅಲ್ಲಿ ಮಾತ್ರ ಹೀರೋ ಆಗಿರ್ಬೋದು. ಶೋ ಮುಗಿದ ಮೇಲೂ ಜನರು ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಬೇಕು ಅಂದ್ರೆ ಒಳ್ಳೆತನ ಅನ್ನೋ ಪವರ್ ಇರ್ಬೇಕು. ದೇವರು ಇವರೆಲ್ಲರಿಗೂ ಒಳ್ಳೇದು ಮಾಡ್ಲಿ. ನಿನ್ನ ಮತ್ತೆ ನೋಡೋ ಆಸೆ ನಮಗೆ, ನಿನ್ನ ನೆನಪೇ ನಮಗೀಗ ವರವೇ, ನೀನು ಇನ್ನು ಇಲ್ಲೇ ಎಲ್ಲೋ ಇರುವೆ ಅನ್ನೋ ಹುಸಿಯೇ ನಮಗೀಗ ಉಸಿರೇ. ನೀನು ಮತ್ತೆ ಹಾಡಬೇಕು, ನಾವು ಕೂತು ಕೇಳಬೇಕು, ಅಷ್ಟೇ ನಮ್ಮ ಪುಟ್ಟ ಕೋರಿಕೆ. ಸದ್ದು ಮಾಡದೇನೆ ನೀ ಹೋದೆ ನ್ಯಾಯವೇ, ಆ ಶಿವನಿಗೂ ನಿನ್ನ ನೋಡೋ ದುರಾಸೆ. ತಣ್ಣನೆ ಬೀಸೋ ಗಾಳಿ ಬೀಸೋದೆ ಮರೆತು ಹೋಗಿ, ನೀನಿಲ್ದ ಸುದ್ದಿ ಕೇಳಿ ನಿಂತೇ ಹೋಗಿತ್ತು, ಕುಸಿದೇ ಕುಂತಿತ್ತು.